ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಭಾನುವಾರ ಯೂಶ್ವಲಿ ನಾನು ನಿಧಾನಕ್ಕೆ ಸ್ನಾನ ಮಾಡ್ತೀನಿ. ಯಾಕೆ ಅಂತ ಮನೆ ಕೆಲಸಗಳು ಲೈಕ್ ವೀಕ್ ಡೇಸಲ್ಲಿ ಬೇಗ ಸ್ನಾನ ಮಾಡಿ ಸಾನಿಗೆ ತಿಂಡಿ ಮಾಡಿಕೊಡ್ಬೇಕು, ಪೂಜೆ ಮಾಡಬೇಕು, ಆ ಥರ ಅರ್ಜೆಂಟ್ ಇರುತ್ತೆ. ಸಂಡೇಸು ನಿಧಾನಕ್ಕೆ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಕ್ಲೀನಿಂಗ್ದು, ಅದನ್ನೆಲ್ಲ ಮಾಡಿಕೊಂಡು ಸ್ನಾನ ಮಾಡಿ ಒಟ್ಟಿಗೆ ಊಟ ಮಾಡೋದು, ಬ್ರಂಚ್ ಮಾಡೋದು. ಇವತ್ತು ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಅವ್ರಿಗಾದರೂ ತಿಂಡಿ ಕೊಡಲೇಬೇಕಲ್ವ ಅಂದ್ಬಿಟ್ಟು ಬೇಗ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಕ್ಲೀನಿಂಗ್ ಕೆಲಸ ಇವತ್ತು ಏನೂ ತೊಗೊಳ್ತಾ ಇಲ್ಲ, ಬರೀ ಅಡುಗೆ ಕೆಲಸನೇ ಆಗಿಬಿಡುತ್ತೆ. ಆ್ಯಂಡ್ ಇವತ್ತು ಅಡುಗೆಗೆ ಸ್ಪೆಷಲ್ ಅಂದರೆ ನಾರ್ಮಲಾಗಿ ನಾವು ನಾನ್ ವೆಜ್ ಮಾಡ್ತೀವಿ ಭಾನುವಾರದೊತ್ತು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಾಸ್ತಿ ಮಾಡಬೇಕು, ಸ್ವಲ್ಪ ಏನು ಜಾಸ್ತಿನೇ ಮಾಡಬೇಕು. ಯಾಕೆ ಅಂತ ನಿಮಗೆ ಸಂಜೆ ಗೊತ್ತಾಗುತ್ತೆ. ಸಂಜೆ ಇಲ್ಲ ಅಂದರೆ ಮಧ್ಯಾಹ್ನದಷ್ಟೊತ್ತಿಗಾದರೂ ಗೊತ್ತಾಗುತ್ತೆ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸಮಥಿಂಗ್ ಇಂಟ್ರೆಸ್ಟಿಂಗ್. ಇವತ್ತು ತುಂಬ ಜನನ ನನ್ನ ವೀಡಿಯೋಲಿ ನೋಡ್ತೀರಾ ನೀವು, ಯಾರ್ಯಾರು ಅಂತ ತೋರಿಸ್ತೀನಿ, ವೇಟ್ ಮಾಡ್ತೀರಿ. ಸಾನು ಮೂರನೇ ಹಲ್ಲಪ್ಪ ಇದು ಬಿತ್ತು. ಈ ಸರಿ ಜಾಸ್ತಿ ತೊಂದರೆ ಕೊಡಲಿಲ್ಲ, ನೆನ್ನೆ ಅಳ್ತಾ ಇದ್ಲು ಪಾಪ. ಸೊ ನಾನು ಸ್ವಲ್ಪ ತಡ್ಕೊ ಮಗಳೇ ಅಂದೆ. ಮಧ್ಯದ ಬಿದ್ದಿಲ್ಲ, ಸೈಡನ್ನು ಬಿದ್ದಿದೆಪ್ಪ. ಸಾನು ಇಸ್ ಹ್ಯಾಪಿ. ವೈ ಬಲ್ತಲೆ. ಇದು ಚಾಪ್ಸ್ ತೆಗ್ದಿರೋ ಅಂಥ ಮಸಾಲೆ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದೆ. ಚಾಪ್ಸ್ ಆದರೆ ಸ್ವಲ್ಪ ಡ್ರೈ ಇರಬೇಕಷ್ಟೇ, ಇದು ಜಾಸ್ತಿ ತೆಗ್ದಿದ್ದಾರಮ್ಮ. ಇವತ್ತು ನಮ್ಮಮ್ಮ ಸ್ಪೆಷಲ್ ಚಾಪ್ಸ್. ನಾನು ಮಾಡೋದು ನಮ್ಮ ಅಪ್ಪಂಗೆ ಇಷ್ಟ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ನಮ್ಮ ಅಮ್ಮನ ಕೈಲಿ ಮಾಡಿಸ್ತೀವಿ. ನಾನು ಈಗ ಸ್ನಾನ ಮಾಡಿ ಬಂದ್ಲು. ಹಲ್ಲು ಅವಳಿಗೆ ಬಿದ್ದಿರೋ ತುಂಬ ಖುಷಿಯಾಗಿದೆಯಂತೆ, ಅದಕ್ಕೆ ಇನ್ನೊಂದು ಸಾರಿ ಹಲ್ಲು ತೋರಿಸ್ತೀನಿ. ಈಗ ಮನೇಲಿ ಐಸ್ ಕ್ರೀಮ್ ಇರಲಿಲ್ಲ, ಅದಕ್ಕೆ ರಾಜೇಶ್ ಜೊತೆ ಒಬ್ಬಡಿಗ ಐಸ್ ಕ್ರೀಮ್ ತಗೊಳ್ಳೋದಕ್ಕೆ ಗೇರ್ ಆಗ್ತಾ ಇದ್ದಾಳೆ. ಡಡಾ ಐಸ್ ಕ್ರೀಮ್ ಸಿಕ್ಕಿಲ್ಲ ಅಂದ್ರೆ ಅದೊಂದು ಸ್ಯಾಂಡ್ವಿಚ್ ತರ ಬರುತ್ತೆ ಐಸ್ ಕ್ರೀಮ್. ಡಾಡಾ ಐಸ್ ಕ್ರೀಮ್ ಸಿಗಲ್ಲ ಅಂದ್ರೆ ಒಂದು ಐಸ್ ಕ್ರೀಮ್ ತರ ಸ್ಯಾಂಡ್ವಿಚ್ ಸಿಗುತ್ತೆ. ಯಾವುದು ಪುಟ್ಟ? ಸ್ಯಾಂಡ್ವಿಚ್ ಐಸ್ ಕ್ರೀಮ್ ಅಂತ. ಆ ಕಡೆ ಈ ಕಡೆ ಕೇಕ್ ಇರುತ್ತೆ, ಮಧ್ಯ ಐಸ್ ಕ್ರೀಮ್ ಇರುತ್ತೆ. ಹೌದಾ? ಸಿಕ್ಕರೆ ತೆಗೆಸ್ಕೊಡ್ತೀನಿ. ಯಾಕಂದ್ರೆ ಐಸ್ ಕ್ರೀಮ್ ತುಂಬಾ ಚಳಿ ಇರುತ್ತೆ, ನಂಗೆ ಅಷ್ಟು ಸಹ ಚಳಿ ಬೇಡ. ಕೋನ್ ಬೇಕಾ ಇಲ್ಲ ಐಸ್ ಕ್ಯಾಂಡಿ ಬೇಕಾ ಡಿಸೈಡ್ ಮಾಡ್ಕೋ. ಬೇಗ ಫಟಾಫಟ್. ಐಸ್ ಕ್ರೀಮ್ ಅಂದರೆ ನಾವು ಕೊಡಿಸ್ತಾ ಇಲ್ಲ, ಚಳಿ ಬೇರೆ ಇದೆ ಅಂದ್ಬಿಟ್ಟು. ಹಲ್ಲು ಬಿದ್ದಿರೋ ಖುಷಿಗೆ ಕೊಡಿಸ್ಲೇಬೇಕು. ನನಗೆ ಸ್ನೇಹಿತರೆ, ನಿಮ್ಮಲ್ಲಿ ಸುಮಾರು ಜನ ಅವಾಗವಾಗ ಕೇಳ್ತಾನೆ ಇರ್ತಾಯಿದ್ರಿ, ಒಂದು ಬೆಸ್ಟ್ ಡೇ ಕ್ರೀಮನ್ನು ಸಜೆಸ್ಟ್ ಮಾಡಿ ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡೋದಕ್ಕೆ ಅಂದ್ಬಿಟ್ಟು. ಸ್ಕಿನ್ ಕೇರ್ ನಾವು ಮಾಡ್ಕೊಳ್ತೀವಿ, ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಮಾಡಿದ್ಮೇಲೆ ನಮ್ಮ ಸ್ಕಿನ್ ಒಬ್ಬೊಬ್ರಿಗೆ ಎಣ್ಣೆ ಅಂತ ಅನಿಸುತ್ತೆ ಅಲ್ವಾ, ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಒಂದು ಡೇ ಕ್ರೀಮನ್ನು ಹಚ್ಚಬೇಕು. ಎಸ್ಪೆಷಲಿ ವರ್ಕಿಂಗ್ ವಿಮೆನ್ಸ್ ಹೊರಗಡೆ ಹೋಗಬೇಕಾದ್ರೆ ಅವರು ಹೋಲ್ ಡೇ ಫ್ರೆಶ್ ಫೀಲ್ ಆಗಬೇಕು, ಅವ್ರಿಗೆ ನೋಡಿದವ್ರಿಗೂ ಕೂಡ ಅಪೀಲಿಂಗ್ ಆಗಿರಬೇಕು, ಅವ್ರಿಗೊಂದು ಬೆಸ್ಟ್ ಲುಕ್ ಬೇಕಲ್ವಾ. ನಾವು ಹೋಮ್ ಮೇಕರ್ಸ್ ಕೂಡ ಮನೇಲಿ ಇರಬೇಕಾದ್ರೂ ಕೂಡ ನಮಗೊಂದು ಕಾನ್ಫಿಡೆನ್ಸ್ ಬೇಕು ಅಂದರೆ ನಾವು ಕೂಡ ಚೆನ್ನಾಗಿ ಕಾಣಬೇಕು. ಆ ಥರ ನೋಡಿದ್ರೆ ನಾವು ಡೇ ಕ್ರೀಮನ್ನು ಯೂಸ್ ಮಾಡ್ಬೋದು. ಆದರೆ ಡೇ ಕ್ರೀಮ್ ಯೂಸ್ ಮಾಡಿದಾಗ ನಮಗೆ ಶಾರ್ಟ್ ಟೈಮ್ ಬೆನಿಫಿಟ್ ಸಿಗುತ್ತೆ. ಅಂದರೆ ಅದು ನಮಗೆ ಹೋಲ್ ಡೇ ಫ್ರೆಶ್ ಫೀಲ್ ಮಾಡುತ್ತೆ, ನೋಡೋದಕ್ಕೆ ಚೆನ್ನಾಗಿ ಕಾಣ್ತೀವಿ, ಡಲ್ ಕಾಣೋದಿಲ್ಲ. ಸೊ ನಾವು ಮೇಕಪ್ ಕೂಡ ಮಾಡ್ಕೊಂಡು ಹೋಗ್ಬೋದು, ಅಥವಾ ಮನೇಲಿ ಇರಬೇಕಾದ್ರೂ ಕೂಡ ಮೇಕಪ್ ಮಾಡ್ಕೊಳ್ಬೋದು. ಬಟ್ ಅದು ಅಷ್ಟೊಂದು ನ್ಯಾಚುರಲ್ ಆಗಿ ಕಾಣೋದಿಲ್ಲ ಅಲ್ವ, ಟೈಮ್ ಕನ್ಸ್ಯೂಮಿಂಗ್. ಅಷ್ಟೊಂದು ಟೈಮ್ ಯಾರ ಹತ್ರ ಇರುತ್ತೆ, ಫಟಾಫಟ್ ಅಂತ ರೆಡಿ ಆಗಬೇಕು, ಹೋಗ್ತಾ ಇರಬೇಕಲ್ವಾ. ನನಗೊಂದು ಡೇ ಕ್ರೀಮ್ ರಿಸೀವ್ ಆಗಿದೆ. ಸೊ ಈ ಡೇ ಕ್ರೀಮ್ನ ಸ್ಪೆಷಾಲಿಟಿ ಏನು ಅಂದರೆ, ಇದು ನಮಗೆ ಇನ್ಸ್ಟೆಂಟಾಗಿ ಒಂದು ಫ್ರೆಶ್ ಲುಕ್ ಕೊಡುತ್ತೆ, ಹೋಲ್ ಡೇ ನಮಗೆ ಫ್ರೆಶ್ ಫೀಲ್ ಆಗೋ ಥರ ಮಾಡುತ್ತೆ. ಅದ್ರ ಜೊತೆ ಸ್ಕಿನ್ ಬೆನಿಫಿಟ್ಸ್ ಕೂಡ ಇರುತ್ತೆ. ಅಂದರೆ ಲಾಂಗ್ ಟರ್ಮಲ್ಲಿ ನಮ್ಮ ಸ್ಕಿನ್ ಗ್ಲೋ ಆಗೋ ಥರ ಮಾಡುತ್ತೆ. ಯಾವುದು ಅಂದರೆ ಮಾಮಾಅರ್ತ್ ಅವರ ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್ ವಿತ್ ವಿಟಮಿನ್ ಸಿ ಆ್ಯಂಡ್ ಟರ್ಮರಿಕ್. ಇದು ಸ್ಕಿನ್ ಇಲ್ಯುಮಿನೇಷನ್ಗೆ. ಇದು ಮೇಡ್ ಸೇಫ್ ಸ್ನೇಹಿತರೆ, ಅಂದರೆ ಯಾವುದೇ ಥರದ ಟಾಕ್ಸಿನ್ಸ್ ಇರೋದಿಲ್ಲ. ಇದು ಪ್ಯಾರಾಬಿನ್ ಫ್ರೀ, SLS ಫ್ರೀ ಆ್ಯಂಡ್ ಸಲ್ಫೇಟ್ಸ್ ಫ್ರೀ. ಇದು ಆಲ್ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ, ಹಾಗೆ ಡರ್ಮಟಾಲಜಿಕಲಿ ಟೆಸ್ಟೆಡ್. ಸೊ ಇದರ ಬೆನಿಫಿಟ್ ನಾವು ಡೀಟೇಲ್ ಆಗಿ ನೋಡೋದಾದರೆ,
ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಸ್ನೇಹಿತರೆ ಇದು ಇಲ್ಯುಮಿನೇಟ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು, ಕೊಲಾಜಿನ್ನ ಬೂಸ್ಟ್ ಮಾಡುತ್ತೆ, ರೆಡ್ಯೂಸಸ್ ಪಿಗ್ಮೆಂಟೇಷನ್. ಹಾಗೆ ಇದರಲ್ಲಿ ಟರ್ಮರಿಕ್ ಕೂಡ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಸನ್ ಡ್ಯಾಮೇಜಿಂದ ಪ್ರಿವೆಂಟ್ ಮಾಡುತ್ತೆ. ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟೀಸ್ ಕೂಡ ಇದೆ, ಲೈಟ್ ವೇಟ್ ಆ್ಯಂಡ್ ಮಾಯ್ಶ್ಚರೈಸಿಂಗ್ ಫಾರ್ಮುಲಾ ಇದೆ, ಫ್ರೀ ಆಫ್ ಕೆಮಿಕಲ್ಸ್. ಇದು ಸನ್ ಪ್ರೊಟೆಕ್ಷನ್ ಕೂಡ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಇಟ್ಸ್ ಸೂಟೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಸೊ ನಾನು ಮೊದಲೇ ಹೇಳ್ದಂಗೆ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಲಾಂಗ್ ರನ್ನಲ್ಲಿ ನಮಗೆ ಒಂದು ನ್ಯಾಚುರಲ್ ಗ್ಲೋ ಸಿಗುತ್ತೆ. ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಇದು ನೀವು ನೋಡ್ಬೋದು ಎಷ್ಟು ಬೇಗ ಅಬ್ಸಾರ್ಬ್ ಆಯಿತು ಅಂತ ಹೇಳಿಬಿಟ್ಟು. ಯಾವುದೇ ಥರದ ಆಯಿಲಿನೆಸ್ ಕಾಣ್ತಾ ಇಲ್ಲ, ತುಂಬ ಬೇಗನೆ ಕ್ವಿಕ್ಕಾಗಿ ಅಬ್ಸಾರ್ಬ್ ಆಗುತ್ತೆ ನಮ್ಮ ಸ್ಕಿನ್ ಒಳಗಡೆ. ಇದು ನೀವೇನಾದರೂ ಈ ಪ್ರಾಡಕ್ಟನ್ನು ಬೈ ಮಾಡಬೇಕು, ಟ್ರೈ ಮಾಡಬೇಕು ಅನ್ನೋ ಹಾಗಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನೀವು ಈ ಲಿಂಕ್ ಮೂಲಕ ಅಥವಾ ಎಲ್ಲೇ ನೀವು ಮಾಮಾಅರ್ತ್ ಅವರ ಪ್ರಾಡಕ್ಟನ್ನು ಶಾಪ್ ಮಾಡಿದಾಗ ಅವರು ಅವರ ವೆಬ್ಸೈಟಲ್ಲಿರೋ ಒಂದು ಮರಕ್ಕೆ ಲಿಂಕ್ ಮಾಡ್ತಾರೆ. ಅಂದರೆ ಅವರು 2025 ತನಕ 1 ಮಿಲಿಯನ್ ಮರಗಳನ್ನ ನೆಡಬೇಕು ಅಂತ ಒಂದು ಇನಿಸಿಯೇಷನ್ ತೊಗೊಂಡಿದ್ದಾರೆ. ಇದ್ರ ಜೊತೆ ಒಂದು ಗುಡ್ನೆಸ್ ಇನ್ಸೈಡರ್ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ದಾರೆ. ಇದು ಒಂದು ಲಾಯಲ್ಟಿ ಪ್ರೋಗ್ರಾಮ್. ಇದರಲ್ಲಿ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಆನ್ ಎವ್ರಿ ಶಾಪಿಂಗ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಸೇಲ್ಸ್ ಆ್ಯಂಡ್ ಆಫರ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಶಾಪ್ ಮಾಡಬೇಕು ಅಥವಾ ಮೆಂಬರ್ ಆಗಬೇಕು ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ನನ್ನ ಕೂಪನ್ ಕೋಡ್ ಕೂಡ ಜನರೇಟ್ ಆಗಿರುತ್ತೆ. ಅದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ 20% ಎಕ್ಸ್ಟ್ರಾ ಆಫ್ ಸಿಗುತ್ತೆ. ಇದನ್ನು ನೀವು ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಮಾತ್ರನೇ ಅಪ್ಲೈ ಮಾಡೋದಕ್ಕಾಗೋದು. ಇದು ಬಿಟ್ಟರೆ ನಿಮಗೆ ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆ ಕೂಡ ನಿಮಗೆ ಸಿಗುತ್ತೆ, ಶಾಪ್ ಮಾಡ್ಬೋದು. ಆ್ಯಂಡ್ ಈ ಆ್ಯಪ್ ನಿಮಗೆ ಆ್ಯಂಡ್ರಾಯ್ಡ್ ಆ್ಯಂಡ್ iOS ಫೋನಲ್ಲಿ ಅವೈಲೇಬಲ್ ಇರುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಪ್ಲೀಸ್ ಚೆಕ್ ಸ್ನೇಹಿತರೆ. ಅಮ್ಮ ಬೆಳಿಗ್ಗೆ ಚಾಪ್ಸ್ ಮಾಡಿದರು, ನಾನೀಗ ಚಿಕನ್ ಸಾರು ಮಾಡ್ತಾಯಿದ್ದೀನಿ. ಇನ್ನೂ ತುಂಬ ಟೈಮ್ ಇದೆ, ಬಟ್ ಮಾಡಿ ಇಟ್ಬಿಡೋಣ, ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಒಂದು ಐಡಿಯಾನೂ ಇಲ್ಲ ನನಗೆ. ಹಾಗಾಗಿ ಬೇಗನೆ ಮಾಡಿ ಇಡ್ತಾ ಇದ್ದೀನಿ. ಆ್ಯಂಡ್ ಇದರ ರೆಸಿಪಿ ನಾನು ಮೊದಲೇ ಶೇರ್ ಮಾಡಿರೋದ್ರಿಂದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಮರಾಠಿ ಸ್ಟೈಲ್ ಚಿಕನ್ ಸಾರು. ಎಷ್ಟು ದಿನ ಆಗಿತ್ತು? ಹೋದ ಸರಿ ಹಲ್ತಿದ್ದಾಗ ತೆಗೆಸ್ಕೊಟ್ಟಿದ್ದ, ಇಲ್ಲ ಜೂನಲ್ಲಿ ಅನಿಸುತ್ತೆ. ಇವ್ರು ಬಂದಿದ್ರಲ್ಲ, ದಿವ್ಯಾ ಬಂದಿದ್ರಲ್ಲ, ಅವಾಗ ತೆಗೆಸ್ಕೊಟ್ಟಿದ್ದು. ಇವಾಗ ಈ ಚಳಿಯಲ್ಲಿ ನಿಮಗೆ ತೆಗೆಸ್ಕೊಡ್ತಾನೆ ಇರಲಿಲ್ಲ. ಏನಾದರೂ ಹುಷಾರಿಲ್ಲ ಅಂತ ಹೇಳು, ಗಂಟ್ಲು ನೋವು ಅಂತ ನೀನು. ಚುಯ್ ಚುಯ್ ಮಾಡಿಸ್ತೀನಿ, ತಗೊಂಡೋಗ್ಬಿಟ್ಟು. ಈಗ ಟೂತ್ ಫೇರಿ ಏನು ತಂದು ಕೊಡ್ತಾರಂತೆ? ದುಡ್ಡು ಬೇಡವಂತೆ, ನಾವೇ ಗಿಫ್ಟ್ ಬೇಕಂತೆ. ಅದು ಟೂತ್ ಫೇರಿಗೆ ಮನ್ಸಿಗೆ ಏನು ಬರುತ್ತೆ ಅದು ಮಾತ್ರ ಕೊಡೋದು. ನೀನು ಕೇಳಿದ್ದೆಲ್ಲ ಟೂತ್ ಫೇರಿ ಕೊಡಲ್ಲ, ಅವ್ರ ಮನ್ಸಿಗೆ ಬಂದಿದ್ದು ಕೊಡೋದು ಅಂತಂದು. ಸೊ ಇವತ್ತು ಸಾನು ಹಲ್ ಬಿದ್ದಿರೋ ರೀಸನ್ಗೆ ಟೂತ್ ಫೇರಿಗೆ ಇವತ್ತು ಕೆಲಸ ಬಂದಿದೆ, ಏನು ಕೊಡೋದು ಗಿಫ್ಟು ಅಂಥೇಳಿ. ಫಸ್ಟ್ ಹಲ್ ಬಿದ್ದಾಗ ಗೋಲ್ಡ್ ಕಾಯಿನ್ ಸಿಕ್ಕಿತ್ತು, ನೆಕ್ಸ್ಟ್ ಹಲ್ ಬಿದ್ದಾಗ ಗೋಲ್ಡ್ ಕಲರ್ದು 5 ರೂಪಾಯಿ ಕಾಯಿನ್ ಸಿಕ್ಕಿತ್ತು. ಈ ಸರಿ 3ನೇ ಹಲ್ ಬಿದ್ದಿದೆ, ಏನೋ ಗಿಫ್ಟ್ ಬೇಕಂತಪ್ಪ ಹಲ್ ಬದಲು. ತಗೊಳ್ಳಿ, ಯೋಚನೆ ಮಾಡ್ಕೊಳ್ಳಿ. ಯಾವಾಗ ಇದು ಹಾಕೋದು? ಇದು ಲೆವೆಲ್ ಇಂಡಿಕೇಟರ್ ಇರುತ್ತೆ ಕಣೋ, ಅದು ಬಂದೇ ಇರಲಿಲ್ಲ. ಆಲ್ಮೋಸ್ಟ್ ಬಂದಿತ್ತು ಕೆಳಗಡೆ. 6 ತಿಂಗಳಿಗೆ ಒಂದ್ಸತಿ ಟಾಪಪ್ ಮಾಡಬೇಕು ಅಂತ ಹೇಳ್ತಿರ್ತಾರೆ, ನಾನು ಮರ್ತ್ಬಿಟ್ಟಿದ್ದೆ. ಇವತ್ತು ಫ್ರೀ ಇದ್ನಲ್ಲ ಅಂತ ಹೇಳ್ಬಿಟ್ಟು ಆಗ್ತಾ ಇದೆ. ಒಂದೊಂದಕ್ಕೂ ಫುಲ್ ಬರೋ ಥರ ಹಾಕ್ಬೇಕಾ? ಫುಲ್ ಇಲ್ಲ, ಅದು ಕತ್ಲು ಕಾಣಲಿಲ್ಲ ಆ ಕಡೆ, ಒಂದು ಸ್ವಲ್ಪ ಕಡಿಮೆ ಇರೋಂಗೆ ಎತ್ತಬೇಕು. ಅಂದರೆ UPS ತೊಗೊಂಡಿದ್ದು 6 ತಿಂಗಳಿಗೆ ಅದು ಕಡಿಮೆ ಆಗುತ್ತೆ, ಅವಾಗ ಹಾಕ್ಬೇಕಾ? ಹೌದು, ಇಲ್ಲಾಂದರೆ ಬ್ಯಾಟ್ರಿ ತುಂಬ ದಿನ ಬಳಕೆ ಬರಲ್ಲ. ನಮ್ದು ಆಲ್ಮೋಸ್ಟ್ 2 years ಆಗ್ತಾ ಬಂತು. ಮತ್ತೆ ತುಂಬ ಜನ ನೋಡು, ಅದಕ್ಕಿಂತ ಕೆಳಗಡೆ ಹಾಕ್ಬೇಕು. ಇದು ಡಿಸ್ಟಿಲ್ಡ್ ವಾಟರ್ ಅಂತ ಎಲ್ಲಿ ಸಿಗುತ್ತಿದ್ದು? ಬ್ಯಾಟ್ರಿ ಶಾಪಲ್ಲಿ ಅವ್ರಿಗೆ ಹೇಳಿದ್ರು, ಅವರು ತಂದು ಹಾಕ್ತಾರೆ. ಸರ್ವಿಸ್ ಚಾರ್ಜಸ್ ಕೊಡಿ. ಸರ್ವಿಸ್ ಚಾರ್ಜಸ್ ಕೇಳಿದೆ ಎಷ್ಟಪ್ಪ ಅಂತ. 200 ರೂಪಾಯಿ ಅಂತ. ಸಾಕು ತುಂಬ್ತದು. 200 ರೂಪಾಯಿ ಅಂತ. ಹೋಗುರು, ನಾನೇ ಹಾಕ್ತೀನಿ ಅಂತಂದೆ. ಸ್ವಲ್ಪ ಒರೆಸ್ಬಿಡಿ. 50 ರೂಪಾಯಿ ಓಕೆ, 100 ರೂಪಾಯಿ ಆಲ್ಸೋ ಓಕೆ, 200 ರೂಪಾಯಿ ಅಂತ ತೆಗೆದ್ಬಿಟ್ಟು ಹಾಕಕ್ಕೆ ಎಷ್ಟು ಓಕೆ. ಇದೆಲ್ಲಾನು ಖಾಲಿ ಆಗುತ್ತಾ ಈಗ? ಇಲ್ಲ, ಇಟ್ಕೋಬೋದು, ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರಲ್ಲ. ಇಷ್ಟು ಸಿಂಪಲ್ ಕೆಲಸಕ್ಕೆ 200 ರೂಪಾಯಿ ಕೊಡಬೇಕು. ಇದು ಲಿವರ್ ಪೆಪ್ಪರ್ ಫ್ರೈ, ಇವತ್ತಿನ ಲಾಸ್ಟ್ ಡಿಶ್. ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈವನ್ ಗೆಸ್ಟ್ ಯಾರು ಬರ್ತಿದಾರಲ್ವ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ.
ನಮ್ಮ ಅಪ್ಪನಿಗೂ ಕೂಡ ಇಷ್ಟ ಆಗುತ್ತೆ, ನಮ್ಮ ಸಾನುಗೂ ಇಷ್ಟ. ಆ್ಯಂಡ್ ಇಟ್ಸ್ ಗುಡ್ ಫಾರ್ HB ಕಡಿಮೆ ಇರುತ್ತಲ್ವ, ಹಿಮೋಗ್ಲೋಬಿನ್, ಅವ್ರಿಗೂ ಕೂಡ ಇದು ಒಳ್ಳೆಯದು. ಇದರ ರೆಸಿಪಿ ಶೇರ್ ಮಾಡಿದ್ದೀನಿ, ತುಂಬಾ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಇದು ಮುಗಿದ ಮೇಲೆ ನಾನು ಕಿಚನ್ ಕ್ಲೀನ್ ಮಾಡಿದ್ರೆ ಇವತ್ತಿನ ಕಿಚನ್ ಕೆಲಸ ಮುಗಿಯುತ್ತೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ನಮ್ಮಮ್ಮ ಇಲ್ಲಿ ಕುತ್ಕೊಂಡು ಸಲಾಡಿಗೆ ರೆಡಿ ಮಾಡ್ತಿದ್ದಾರೆ. ನನಗೆ ಬ್ಯಾಕ್ ಪೇನ್ ಶುರುವಾಯಿತು ಆಗಲೇ, 1 ಅವರ್ ಆಯಿತು ಶುರುವಾಗಿ. ಮಲ್ಕೊಳ್ಬೇಕು ಅನ್ನಿಸ್ತಾ ಇದೆ. ಸದ್ಯಕ್ಕೆ ಮುಗೀತು 2 ಗಂಟೆ. ಈಗ ಕ್ಲೀನಿಂಗು ಮುಗೀತು, ಕಿಚನ್ ಕ್ಲೀನಿಂಗು. ರೊಟ್ಟಿ ಹಾಕಬೇಕು. ಅಮ್ಮ ರೊಟ್ಟಿ ಹಾಕ್ಬಿಡೋಣ ಕಣೆ, ಈಗಲೇ ಹಾಕ್ಬಿಡೋಣ ಕಣೆ, ಟೈಮ್ ಹಿಡಿಸುತ್ತೆ ಕಣೆ, 2 ಅವರ್ ಆಗುತ್ತೆ ಕಣೆ ಅಂತಿದ್ದಾರೆ. ನನಗೆ ಅರ್ಧ ಗಂಟೆ ಆದರೂ ರೆಸ್ಟ್ ಬೇಕೀಗ, ಇಲ್ಲ ಅಂದರೆ ನಾನು ಹೋಲ್ ಡೇ ಮಲ್ಕೊಳ್ಬೇಕಾಗುತ್ತೆ. ಎಲ್ಲಿದ್ದಾರೆ ನನಗೆ ನೀವು ಹಾಕ್ತೀರಾ ಅಂತ ಗೊತ್ತು. ಹೆಂಗಿದ್ರೆ ರೋಷನು ಬರ್ತಾರಲ್ಲ, ಇವ್ರಿಗೂ ನಿಲ್ಲಿಸ್ಕೊಂಡು ಮಾತಾಡ್ಕೊಂಡು ಹಾಕ್ಬಿಡಿ. ಸೊ ಈಗ ಬೆಳಿಗ್ಗೆ ಹೇಳಿದ್ದೆ ನೋಡಿ, ಇವತ್ತು ನನ್ನ ವಿಡಿಯೋಲಿ ತುಂಬ ಜನನ ನೋಡ್ತೀರಾ ಅಂದ್ಬಿಟ್ಟು. ಸೊ ಈಗ ಒಬ್ಬರ ಹೆಸರು ತೊಗೊಂಡ್ಬಿಟ್ಟೆ, ಇನ್ನು ಯಾರ್ಯಾರು ಬರ್ತಾರೆ ಅಂದ್ಬಿಟ್ಟು ಬಂದ ಮೇಲೆ ತೋರಿಸ್ತೀನಿ. ಸ್ವಲ್ಪ ಜಾಸ್ತಿ ಅಗಿಬೇಕಾಗುತ್ತೆ. ಏನಿಲ್ಲ, ಇರ್ಲಿ ಬಿಡಿ, ಒಳ್ಳೇದೇ ಅದು. ಹಸಿರು ತಿಂದ್ರೆ ಕ್ಲೀನಾಗಿ ವಾಶ್ ಮಾಡಿ ಸಾಕು. ಇಲ್ಲ ಮತ್ತೆ ಇರ್ಲಿ ಅಂದ್ರೆ ಏನು ಮಾಡು ಗೊತ್ತಮ್ಮ, ಸ್ವಲ್ಪ ಜಾಗ ಬಿಟ್ಟು ತೆಗಿ. ಅದೇ ಸ್ವಲ್ಪ ಗ್ಯಾಪ್. ಏನಿಲ್ಲಪ್ಪ, ಅಲ್ಲ ಈಗ ಎಲ್ಲರಿಗೂ ಅಭ್ಯಾಸ ಆಗ್ಬಿಟ್ಟೈತೆ. ತಿಂದ್ರೆ ಒಳ್ಳೇದಾದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಅಗಿಬೇಕು. ನಿಮ್ಮ ಅಪ್ಪ ಸಿಪ್ಪೆ ತೆಗೆದು ಕೊಟ್ರೆ ಎತ್ಕೊಂಡು ತಿಂತಾರೆ. ಕೈ ತೆಗ್ದಿದ್ದೀರಲ್ವಾ, ಸಾಕು. ಗ್ರೀನ್ ಇರ್ಲಿ, ತೆಗಿಬಿಡಿ. ಮತ್ತೆ ಬಿಡಿ. ಲಿಫ್ಟಲ್ಲಿ ನೀವು ಒಬ್ಬರೇ ಬಂದ್ರಾ? ಇಲ್ಲ ಅಂದಿದ್ರೆ ಎಷ್ಟು ಹೊತ್ತು ಹತ್ತಬೇಕಿತ್ತು ಮೆಟ್ಲು. ಏನು ಲಿಫ್ಟ್ ಮಾಡಿಸಿ 2 ವರ್ಷ ಆಗ್ತಾ ಬಂತಮ್ಮ. ಮಾಡಿಸೋ ಮುಂಚೆ ಮಾಡಿಸೋದ್ ಮೇಲೆ ಬರ್ತೀನಿ ಅಂದವ್ರು ನೀವು. ಎಲ್ಲಿ ಇದು ಏನು ಕರೋನಾದು ಇದಿತ್ತಲ್ಲ, ಕರೋನಾ ಅನ್ಕೊಂಡು ಅದೊಂದು 1.5 ವರ್ಷ ಆಗಿತ್ತಪ್ಪ. ಈಗ ಲಿಫ್ಟಲ್ಲೇ ವಾಕಿಂಗ್ ಮಾಡಿ, ಮೇಲೆ ಕೆಳಗಡೆ. ಏನ್ ಲಗೇಜ್ ತಂದಿದ್ದೀರಾ? ನಮ್ದು ಅದೇ ಮಾಮೂಲಿ ಬ್ಯಾಗ್, ಏನಾದ್ರು ಅವ್ರದ್ದೇನು ಅಲ್ಲೇ ಇರುತ್ತೆ. ಅದಕ್ಕೇನೆ ಈಗೇನು ತೆಗಿಯಕ್ಕೆ ಹೋಗ್ಬಿಡಿ. ಬನ್ನಿ ಗೆಟಿಂಗ್ ರೆಡಿನೇ, ಬನ್ನಿ ಪರವಾಗಿಲ್ಲ. ಮೆಲ್ಟ್ ಆಗ್ತಾ ಇದೆ ಚೆನ್ನಾಗಿ. ಚೆನ್ನಾಗಿದೆ. ಹೌದಾ? ನಾನೇ ತಿಂದಿಲ್ಲ. ನೀವು ತಿನ್ಬೇಡಿ ಬಿಡಿ. ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲ ಏನೋ ಬಿಲ್ಟಪ್ ಕೊಟ್ಟಾದ್ಮೇಲೆ ತಿನ್ನೋಣ. ನೀವು ಮೇಂಟೈನ್ ಮಾಡ್ತಾ ಇದ್ದೀರಲ್ಲ, ನೀವು ತಿನ್ನಕ್ಕಾಗಲ್ಲ. ರಿಯಲಿ ಗುಡ್ ಆಕ್ಚುಲಿ. ಇದು ಅವ್ರ ಸಿಸ್ಟರ್ ರಮ್ಯ ಮಾಡಿರೋದು. ಚೆನ್ನಾಗಿದೆ. ಹ್ಯಾಪಿ ಜರ್ನಿ. ತಗೊಳ್ಳಿ. ಸಾಕು, ತಿಂದ್ರೆ ಬೇಕಾದ್ರೆ ಮುಗಿಸ್ಬಿಡ್ತೀನಿ. ಅದು ಬೇರೆ. ಎಲ್ಲ ಚೆನ್ನಾಗಿ ಸುತ್ತಾಡ್ಕೊಂಡು ರೈಟ್ ಬಲೆ. ಹ್ಯಾಪಿ ಜರ್ನಿ. ಅವ್ರು ಬರ್ತಾ ಇದಾರಾ? ಎಂಜಾಯ್ ಮಾಡಿ. ಅವ್ರು ಲೇಟು ಬರೋದು. ಯಾರೋ ಅಲ್ಲ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಬಾಯ್. ಸಿ ಯು. ಬಾಯ್ ಸಾನು. ಸೊ ಬೆಳಿಗ್ಗೆ ಹೇಳಿದ್ನಲ್ಲ ಸ್ನೇಹಿತರೆ, ಇವತ್ತು ನನ್ನ ವಿಡಿಯೋಲಿ ತುಂಬ ಜನನ ನೋಡ್ತೀರಾ ಅಂದ್ಬಿಟ್ಟು, ನೋಡಿ ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಅತ್ತೆ ಸುಮಾರು ವರ್ಷಗಳೇ ಆಗಿತ್ತು ಬಂದು, ರೋಷನ್ನು ಮತ್ತು ಪ್ರಿಯ ಎಲ್ಲರೂ ಅಷ್ಟೇ. ಸಾನು ಬರ್ತ್ಡೇಗೇನೋ ಬಂದಿದ್ದು, ಅದಾದಮೇಲೆ ಬಂದಿರಲಿಲ್ಲ. ಇವಾಗ ಬಂದಿರೋಕ್ಕೂ ಒಂದು ರೀಸನ್ ಇದೆ. ಇವ್ರು ಸುಮ್ಮನೆ ಏನೂ ಬರೋದಿಲ್ಲ. ಇವರು ಥೈಲ್ಯಾಂಡ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅತ್ತೆಗೆ ಹುಷಾರಿರಲಿಲ್ವಲ್ಲ. ಮೊದಲಾಗಿದ್ದರೆ ಅತ್ತೆನೇ ಎಲ್ಲ ಮೇಂಟೈನ್ ಮಾಡ್ತಾಯಿದ್ರು. ಈಗ ಅತ್ತೆಗೆ ಒಂದು ರುಟೀನ್ ಸೆಟ್ ಮಾಡಬೇಕು. ಆ್ಯಂಡ್ ಮಕ್ಕಳು ಕರ್ಕೊಂಡು ಹೋಗ್ತಾ ಇಲ್ಲ, ಮಕ್ಕಳನ್ನ ಊರಲ್ಲಿ ಬಿಟ್ಟಿದ್ದಾರೆ. ಇವರಿಬ್ಬರೇ ಹೋಗ್ತಿರೋದು. ಅದಕ್ಕೆ ಅತ್ತೆನ ಇಲ್ಲಿ ಬಿಟ್ಟು ಅವ್ರು ಬರೋ ತನಕ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಹೀಗಿತ್ತು. ಈಗ ಹೊರಡ್ತಾ ಇದ್ದಾರೆ, ಬಂದರು, ನಾನ್ ವೆಜ್ ಮಾಡಿದ್ನೆಲ್ಲ ಊಟ ಮಾಡಿದ್ರು, ಈಗ ಹೊರಡ್ತಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಬಾಯ್ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಲಿ. ಆರಾಮಾಗಿ ಸುತ್ತಾಡ್ಕೊಂಡು ಬರ್ರ. ಬಾಯ್ ಬಾಯ್.